ಹೆತ್ತೇನಹಳ್ಳಿ ಮಾರಮ್ಮ ದೇಗುಲದಲ್ಲಿ ಭಕ್ತರ ಗಲಾಟೆ. ಮಾರುಪತ್ತೆಗಾರರ ವಿರುದ್ಧ ರೊಚ್ಚಿಗೆದ್ದ ದೇವಿಯ ಪರಮ ಭಕ್ತ. ದೇವರನ್ನ ಮನೆಗೆ ಕಳುಹಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಡ್ತೇನೆ. ನಾನೇನೋ ತೊಂದರೆ ಆಯ್ತು, ನಾನು ಹಿಂದೆ ನೇಣಾಕ ಸಾಯ್ಬೇಕು ಪರಿಸ್ಥಿತಿ ಬರುತ್ತೆ. ನಾನು ಇದು ಗೊತ್ತಿಲ್ಲ ಅಂದ್ರೆ 3 ದಿನ ಆಗಲಿ 4 ದಿನ ಆಗಲಿ ನಮ್ಮ ಟೈಮಿಗೆ ಅವರು ದೇವ್ರು ಕಳಿಸಿದ್ರೆ ನನ್ನ ಸಾವಿಗೆ DC ಪ್ಲಸ್ ತಹಸೀಲ್ದಾರರು ಮುಜರಾಯಿ ಸಚಿವರೇ ಹೊಣೆಗಾರರು. ದೇವಿಗಾಗಿ ಸಾಯಲು ರೆಡಿ ಎಂದ ದೇವಿಯ ಪರಮ ಭಕ್ತ. ಎಸ್, ದೇವರು ಅಂದ್ರೆ ಎಲ್ರಿಗೂ ಭಯ ಭಕ್ತಿ. ಎಷ್ಟೋ ಮಂದಿ ದೇವಸ್ಥಾನದಲ್ಲಿರೋ ದೇವಿಯನ್ನ ಮನೆಗೆ ಕರ್ಕೊಂಡು ಹೋಗಿ ಉತ್ಸವ ಮಾಡ್ತಾರೆ. ಅದರಂತೆ ಇಲ್ಲೊಬ್ಬ ಭಕ್ತ ತನ್ನ ಮನೆಗೆ ದೇವಿಯನ್ನ ಕಳುಹಿಸಿಕೊಡ್ತಾ ಇಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಪಟ್ಟು ಹಿಡಿದಿರೋ ಘಟನೆ ತುಮಕೂರಿನಲ್ಲಿ ನಡೆದಿದ್ದು ದೇವರ ಸಂಚಲನ ಸೃಷ್ಟಿಯಾಗಿದೆ. ಹೌದು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಕ್ತಿ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಹೆತ್ತೇನಹಳ್ಳಿ ಮಾರಮ್ಮ ದೇವಿಯನ್ನ ಭಕ್ತರ ಮನೆಗೆ ದೇವಿಯನ್ನ ಕಳಿಸೋ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಹಾಗೂ ಭಕ್ತರ ನಡುವೆ ವಾಗ್ವಾದ ಏರ್ಪಟ್ಟಿದ್ದು, ದೇವಿಯನ್ನ ನಮ್ಮ ಮನೆಗೆ ಕಳಿಸಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೆದರಿಸಿರೋ ಘಟನೆ ತುಮಕೂರು ತಾಲೂಕಿನ ಹೆತ್ತೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಹೆಗ್ಗಡೆದೇವನಪುರ ಗ್ರಾಮದ ನಿವಾಸಿಯಾಗಿರೋ ಮಂಜುನಾಥ್ ಅನ್ನೋರು ಇದೇ ತಿಂಗಳ 31 ಹಾಗೂ ಏಪ್ರಿಲ್ 1ರಂದು ಹೆತ್ತೇನಹಳ್ಳಿ ದೇವಿಯನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅನುಮತಿ ಕೋರಿ ಮುಜರಾಯಿ ಇಲಾಖೆಯಿಂದ ಅನುಮತಿ ಕೋರಿ ಆದೇಶ ಪತ್ರವನ್ನು ಕೂಡ ಪಡೆದಿದ್ರಂತೆ. ಆದರೆ ಇದೀಗ ಮೊನ್ನೆ ಏಕಾಏಕಿ ದೇವಸ್ಥಾನದ ಮಾರುಪತ್ತೆಗಾರ ಅವರು ಮಂಜುನಾಥ್ ಅವರಿಗೆ ಕರೆ ಮಾಡಿ ನಿಮ್ಮ ಮನೆಗೆ ದೇವರನ್ನ ಕಳಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಇತ್ತ ದೇವಿ ತಮ್ಮ ಮನೆಗೆ ಬರುತ್ತೆ ಅಂತ ಮಂಜುನಾಥ್ ಮನೆಯಲ್ಲಿ ತಯಾರಿ ಮಾಡಿಕೊಂಡಿದ್ದು ಮಾತ್ರ ಅಲ್ಲದೆ ತಮ್ಮ ಸಂಬಂಧಿಕರನ್ನ ಕರೆದಿದ್ದಾರೆ. ಇದೀಗ ದೇವಿಯನ್ನ ಕಳಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಮಂಜುನಾಥ್ಗೆ ಶಾಕ್ ಆಗಿದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಇದೇ ರೀತಿ ತುಮಕೂರು ತಾಲೂಕಿನ ಬೆಳ್ಳಾವಿ ಬಳಿಯ ಮುದಿಗೆರೆ ಗ್ರಾಮದ ದಯಾನಂದ್ ಅನ್ನೋರು ಮನೆಗೂ ಕೂಡ ದೇವಿಯನ್ನ ಕಳುಹಿಸಿಲ್ಲ ಅಂತ ಕರೆ ಮಾಡಿ ತಿಳಿಸಿದ್ರಂತೆ. ರಾತ್ರಿನೇ ಎಲ್ಲ ಅದೆಲ್ಲ ಇಸ್ಕೊಂಡ್ಬಿಟ್ರು ಅವರು. ನಿಮ್ಮ ಹತ್ರನೇ ಇದೆ ಅಂದಿತ್ತು, ನೀವ್ ಇಲ್ಲೇ ಬೀರಾಗಿದ್ದೀನಿ, ಅವ್ರನ್ನೇ ಕರ್ಕೊಂಬರ್ರಿ ಅಂತ ನೀವ್ ಹೇಳಿ ಬಸ್ವಾಮಿ. ನಾನು ಅದಕ್ಕೆ ತಾನೇ ಬನ್ನಿ ಅಂದಿತ್ತು, ಅವ್ರನ್ನೇ ಕರ್ಕೊಂಬನ್ನಿ ಅಂದ್ರ ನೀವು. ಅದು ರಾತ್ರಿನೇ ಎಲ್ಲ ಪೂರ್ತಿ ಕಾಪಿ ಎಲ್ಲ ಇಸ್ಕೊಂಡವ್ರೆ. ನಾನು ಅದನ್ನ ಕೇಳಿರ್ತಾನೆ, ನಿಮ್ ಹತ್ರ ಇದೆಯೋ ಇಲ್ವೋ ಅಂದಿತ್ತು. ನನಗೆ ಜೆರಾಕ್ಸ್ ಸಿಕ್ತು, ಅವ್ರು ಕೊಟ್ಟಿದ್ದಾರೆ, ಜೆರಾಕ್ಸ್ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಇದೆ ಅಂತ ಅಂದಿತ್ತು. ಅದೇ ಒರಿಜಿನಲ್ ನಮ್ಮ ಹತ್ರ ಇಸ್ಕೊಂಡಿದ್ದವ್ರು. ಇಲ್ವಂತೆ, ನಿಮ್ಮ ಹತ್ರನೇ ಇದೆ ಅಂತ ಹೇಳಿದ್ರಲ್ಲ ಸ್ವಾಮಿ. ಈಗ ಫೋನ್ ಮಾಡಿದಾರೆ. ಇಲ್ಲ ಸರ್, ಇಲ್ಲ ಇಲ್ಲ, ಈಗ ಹೇಳಿಲ್ಲ. ರಾತ್ರಿ ಯಾರು ಹೇಳಿದ್ದ? ಈಗ ರಾಕೇಶ್ ಅನ್ನೋರು ಹೇಳಿದ್ರಲ್ಲ, ರಾಕೇಶ್ ಅನ್ನೋರು ಹೇಳಿದ್ರಲ್ಲ ಸ್ವಾಮಿ. ಇಲ್ಲ ಸರ್, ರಾಕೇಶ್ ಅನ್ನೋರ್ ಕೈ ಕೊಡ್ರಿ, ರಾಕೇಶ್ ಅನ್ನೋರ್ ಕೈ ಕೊಡಿ, ರಾಕೇಶ್ ಅನ್ನೋರ್ ಕೈ ಕೊಡಿ ಸ್ವಾಮಿ. ಹಲೋ ಸ್ವಾಮಿ, ಅವ್ರು ಅಲ್ಲಿ ಒಳಗಡೆ ಆಫೀಸಲ್ಲಿ ಒಳಗಡೆ ಇದಾರೆ. ಸರಿ ಸರಿ ಆಯ್ತು, ಅವ್ರು ಬರ್ತಂದ್ ಅವ್ರು ರಾಕೇಶ್ ಅನ್ನೋರ್ ಕೈಯಾಗೆ ಇದೆ. ರಾಕೇಶ್ ಅನ್ನೋರೇ ಹೇಳಿ
ಅಣ್ಣ ರಾಕೇಶ್ ಅನ್ನೋರ್ತ ನಾನು ಮಾತಾಡ್ಸಿ ಇಲ್ಲಿ ದುಡ್ಡು ಕಳ್ಸ ಅವ್ರೇನೋ ವೀರಭದ್ರ ಏನ್ ಹೆಸರು ಅವ್ನ ಹೆಸರು ಸರಿ ಒಪ್ಕೊಂಡೆ ಅದ್ ಇಲ್ಲ ಅವ್ರ ಹತ್ರ ಅದನ್ನೇ ಈರ್ ಮಲ್ಲಯ್ಯವರು ಫೋನ್ ಮಾಡಿ ಕೊಟ್ಟಿದೆ ಸ್ವಾಮಿ ಅವರು ಕರೆಕ್ಟ್ ಆಗಿ ಅಷ್ಟೇನೆ ಇಸ್ಕೊಂಡ್ಬಿಟ್ಟಾರೆಲ್ಲ. ಇಲ್ಲ ಸ್ವಾಮಿ ಹೇಳಿದ್ಕೇನೆ ನಾನು ಬಂದಿದ್ದು. ಈಗ ಅಲ್ಲಿ ಜೆರಾಕ್ಸ್ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ವಾಟ್ಸಪ್ ಆಗ್ತದೆ ಜೆರಾಕ್ಸ್ ಸಿಗುತ್ತೆ ಅಷ್ಟೇನೆ. ಒರಿಜಿನಲ್ ಎಲ್ಲ ಇವು ತಹಶೀಲ್ದಾರ್ ಆದ್ರೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದ್ದಾರೆ ಆಯ್ತು ಸ್ವಾಮಿ ಆಯ್ತು. ಇನ್ನು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಫೋನ್ ಮಾಡಿ ದೇವರು ಕಳಿಸಲ್ಲ ಅಂದಿದ್ದಕ್ಕೆ ಬೆಂಗಳೂರಿನ ಮಂಜುನಾಥ್ ಹಾಗೂ ಮುದಿಗೆರೆಯ ದಯಾನಂದ ಕುಟುಂಬಸ್ಥರು ಹೆತ್ತೇನಹಳ್ಳಿಯ ಮಾರಮ್ಮ ದೇವಾಲಯದ ಬಳಿ ಬಂದು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ದೇವಸ್ಥಾನಕ್ಕೆ ಬಂದ ವೇಳೆ ಮಾರಮ್ಮ ದೇವಿಯು ಬೇರೊಬ್ಬ ಭಕ್ತರೊಬ್ಬರ ಮನೆಗೆ ಹೋಗಲು ಸಿದ್ಧವಾಗಿರುವುದನ್ನು ನೋಡಿ ಭಕ್ತರ ಆಕ್ರೋಶ ಇನ್ನೂ ಹೆಚ್ಚಾಗಿತ್ತು. ನಮ್ಮ ಮನೆಗೆ ಕಳಿಸುವುದಕ್ಕಾಗಲ್ಲ ಅಂತ ಹೇಳಿ ಈಗ ಬೇರೆಯವರ ಮನೆಗೆ ಹೇಗೆ ಕಳಿಸ್ತಾ ಇದ್ದೀರಿ ಅಂತ ಅಲ್ಲಿದ್ದ ಅರ್ಚಕರು ಹಾಗೂ ಉಪ ತಹಶೀಲ್ದಾರ್ ಅವರನ್ನ ಭಕ್ತರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಉತ್ತರಿಸಿದ್ದು, ದೇವಾಲಯದಲ್ಲಿ ಕಳ್ಳತನವಾಗಿದ್ದರಿಂದ ದೇವರಿಗೆ ಶಕ್ತಿ ಇಲ್ಲ, ಆದ್ದರಿಂದ ನಾವು ದೇವರ ಕೆರೆಗೆ ಕರೆದುಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿಸಬೇಕು, ಆದ್ದರಿಂದ ನಿಮ್ಮ ಮನೆಗೆ ಕಳಿಸುವುದಕ್ಕಾಗಲ್ಲ ಅಂತ ಉಡಾಫೆ ಉತ್ತರ ನೀಡಿದ್ದಾರೆ. ಇದರಿಂದ ಕುಪಿತಗೊಂಡ ಭಕ್ತರು ನಮ್ಮ ಮನೆಗೆ ನೀವು ದೇವರನ್ನ ಕಳಿಸಿಲ್ಲ ಅಂದ್ರೆ ಯಾರ ಮನೆಗೂ ಕಳಿಸಬೇಡಿ ಅಂತ ಪಟ್ಟು ಹಿಡಿದ್ರು. ಇನ್ನು ನಮ್ಮ ಮನೆಗೆ ದೇವಿ ಬರುತ್ತೆ ಅಂತ ಊರಿನವರಿಗೆಲ್ಲ ಹೇಳಿದ್ದೇವೆ, ಅಡುಗೆ ಭಟ್ರಿಗೆ ಅಡ್ವಾನ್ಸ್ ನೀಡಿದ್ದೇವೆ, ಉತ್ಸವ ಮಾಡೋದಕ್ಕೆ ವಾದ್ಯದವರಿಗೆ ಕೀಲ್ ಕುದುರೆ ಮುಂತಾದ ಕಲಾ ತಂಡಗಳಿಗೆಲ್ಲ ಹೇಳಿದ್ದೇವೆ, ಸಾಲ ಮಾಡಿ ಆದರೂ ದೇವಿಯ ಉತ್ಸವ ಮಾಡ್ತಾ ಇದ್ದೀವಿ, ಈಗ ದೇವರು ನಮ್ಮ ಮನೆಗೆ ಬರಲ್ಲ ಅಂದ್ರೆ ನಮಗೆ ತುಂಬಾ ನಷ್ಟವಾಗುತ್ತೆ ಅಂತ ಭಕ್ತರು ಆಕ್ರೋಶ ಹೊರ ಹಾಕಿದ್ರು. ಇವತ್ತೆಷ್ಟು ಸರ್ ಡೇಟ್? 25ನೇ ತಾರೀಕು 12 ಗಂಟೆಗೆ ನಾವು ಇಲ್ಲಿ ಪರ್ಮಿಷನ್ ಮಾಡಿದಂಥ ವೀರಮಲ್ಲಯ್ಯ ಅನ್ನೋರು ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿಬಿಟ್ಟು ನಿಮಗೆ ದೇವ್ರು ಕೊಡೋಕ್ಕಾಗಲ್ಲ, ಏನೋ ದೇವ್ರ ಕಾರ್ಯಕ್ರಮ ಮಾಡಬೇಕು ಅಂತ ಫೋನ್ ಮಾಡ್ತಾರೆ ಸರ್. ನನಗೆ ಪರ್ಮಿಷನ್ ಆಗಿದೆ ಅಂದರೆ ತಹಸೀಲ್ದಾರ್ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಸರ್. ತಹಸೀಲ್ದಾರ್ ಹತ್ರ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಿಲ್ಲ. ಫೋನ್ ಮಾಡಿಬಿಟ್ಟು ಅದು ಆರ್ಡ್ರ್ ಆಗಿದೆ, ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅಂತ ಫೋನ್ ಇಡ್ತಾರೆ. ನಿನ್ನೆ ಅಲ್ಲಿ ಆಫೀಸ್ ಹತ್ರ ಹೋದರೆ ಯಾರೂ ನಮ್ಮನ್ನು ಕೇರ್ ಮಾಡಲಿಲ್ಲ ಸರ್. ಇಲ್ಲಿ ಬಂದರೆ ಪ್ರಧಾನ ಅರ್ಚಕರು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ ಸರ್. ಯಾರೂ ಬಂದಿಲ್ಲ. ನಮ್ಮ ಒರಿಜಿನಲ್ ಅವ್ರ ಕೈಗೆ ಕೊಟ್ಟೋಗಿದ್ದೀವಿ ಸರ್, ಅದು ಕೊಡ್ತಾಯಿಲ್ಲ. ನೋಡಿ ಸರ್, ಆರ್ಡ್ರ್ ಆಗಿರೋ ಕಾಪಿ ಇಲ್ಲಿದೆ ಸರ್. ಈಗ ಬೇರೆಯವ್ರ ಮನೆಗೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ, ಅದೇ ಥರ ನಮ್ಮ ಮನೆಗೂ ಕಳಿಸ್ಕೊಡೋಕೆ ಒಂದು ಅವಕಾಶ ಮಾಡಿಕೊಡಿ ಸರ್. ದಯವಿಟ್ಟು ನಿಮ್ಮ ಖಾಲಿ ಬಿದ್ದು ಕೇಳ್ತೀನಿ ಸರ್. ನಾನು ತುಂಬ ಸಾಲ ಮಾಡಿಲ್ಲ, ನಮಗೆ ಯಾವುದೇ ರೀತಿ ನೋಟಿಸು ಕೊಟ್ಟಿಲ್ಲ, ಏನೂ ಇಲ್ಲ. ವೀರಮಲ್ಲಯ್ಯ ಅನ್ನೋರು ಫೋನ್ ಮಾಡಿ ತಾಲೂಕು ಆಫೀಸಿಂದ ನಿಮಗೆ ದೇವ್ರು ಕಳ್ಸೋಕ್ಕಾಗಲ್ಲ ಅಂತ ಫೋನ್ ಮಾಡ್ತಾ ಇದ್ದಾರೆ ಸರ್. ನಾವು ಏನೇ ಇದ್ದರೂ 9 ದಿನ ಆಗಲಿ 15 ದಿನ ಮುಂಚೆ ನೋಟಿಸ್ ಕಳಿಸಿ ಎಲ್ಲ ಮಾಡ್ಬೇಕು ಸರ್. ಯಾವುದೇ ಥರ ನೋಟಿಸ್ ಬಂದಿಲ್ಲ. ನೋಡಿ ಸರ್, ನಮ್ಮಲ್ಲಿ ಕಾಪಿ ನೋಡಿ ಸರ್, ಎಲ್ಲ ಆರ್ಡ್ರು ಪರ್ಮಿಷನ್ ಆಗಿರೋ ಆರ್ಡ್ರೂ ಇದೆ ಸರ್. ಇದರೊಳಗೆ ಎಲ್ಲ ಇದೆ. ಇಷ್ಟೆಲ್ಲ ಓಡಾಡ್ಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನು 3 ದಿನ ಇದೆ ಫಂಕ್ಷನ್, ನಾವು ಕ್ಯಾನ್ಸಲ್ ಮಾಡಿ ಅಂದರೆ ಯಾವ ಮೊಕ್ಕದಲ್ಲಿ ಮಾಡೋಣ ಸರ್? ಈ 700 ಜನಕ್ಕೆ ಕಾರ್ಡ್ ಹಂಚಿದ್ದೀನಿ ಸರ್. 700 ಜನಕ್ಕೆ ಕಾರ್ಡ್ ಹೊಡಿಸಿ ಎಲ್ಲರಿಗೂ ಹಂಚಿದ್ದೀನಿ ಸರ್. ಪ್ಲಸ್ 200-300 ಜನಕ್ಕೆ ವಾಟ್ಸಪ್ ಮಾಡಿದ್ದೀನಿ ಸರ್. ಈಗ ಅವ್ರಿಗೆಲ್ಲ ಬರಬೇಡಿ ಅಂದರೆ ಏನು ಇವನ ಹತ್ರ ದುಡ್ಡಿಲ್ಲ ಅಂತಾರ. ನೋಡಿ ಸರ್, 2.5 ಲಕ್ಷ ರೂಪಾಯಿಗೆ ಒಡವೆ, 1.5 ಲಕ್ಷ ನಮ್ಮ ಮಿಸ್ಸಸ್ ಅಕೌಂಟಾಗೆ, ನನ್ನ ಅಕೌಂಟಾಗೆಲ್ಲ ಒಡವೆ ಇಟ್ಟು ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಸರ್. ದಯವಿಟ್ಟು ನನ್ನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ಫೋನ್ ಬರ್ತದೆ ಸರ್, ನನಗೆ ಲೆಟ್ರ್ ಕೊಟ್ಟು ಪರ್ಮಿಷನ್ ಆಗಿದೆ ಸರ್, ಇವ್ರಿಗೂ ಪರ್ಮಿಷನ್ ಆಗಿದೆ. ನಮ್ಮವಿನ 3 ದಿನ ಡೇಟ್ ಇದೆ. ನೀವು ಮಾತಾಡಬೇಡಿ ಸರ್, ನಿಮ್ಮ ಕೈ ಮುಗಿತೀನಿ. ಇಲ್ಲ ಸಮಸ್ಯೆ ಏನಿಲ್ಲ. ನಿನ್ನೆ ವೀರಮಲ್ಲಯ್ಯನವರು ನಿನ್ನೆ 12 ಗಂಟೆಗೆ ಫೋನ್ ಹಾಕಿದ್ರು ಸರ್, ನಿಮ್ಮದು ಡೇಟ್ ಕ್ಯಾನ್ಸಲ್ ಆಗಿದೆ, ಅದೇನೋ ದೇವ್ರ ಕೆರೆಗೆ ಹೋಗಿ ಇದನ್ನ ಪುಣ್ಯಕ್ಕೆ ಹೋಗ್ತಾರೆ ಅಂತೇಳಿ 9 ದಿವಸ ಪಟ್ಟಕ್ಕೆ ಇರ್ತಾರೆ ಅಂತಂದರು ಸರ್. ನಾವು ಹಿಂದಿನ ದಿವಸ ತಮ್ಮ ಸೋಮವಾರ ದಿವಸ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ದು ಆದೇಶ ಎಲ್ಲನ. ನಾವು ಅಲ್ಲಿಗೆ ಕಟ್ಟಿ 3 ತಿಂಗಳಾಯ್ತು ನಾವು ಬರ್ಸೋಗಿ. 1 ತಿಂಗಳಲ್ಲಿ ರಿಸಿಪ್ಟ್ ಹಾಕ್ತೀವಿ ಅಂತಂದ್ರು, ಬಂದು ರಿಸಿಪ್ಟ್ ಹಾಕ್ಸಿದ್ದು. ಎಲ್ಲ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡು ನಾವು ಎಲ್ಲ ನಮಗೆ ದೇವ್ರು ಕಳ್ಸೋಣ ಅಂತಾರೆ, ನಮಗೆ ಏನೋ ಒಂದು ವ್ಯವಸ್ಥಿತವಾಗಿ ದೇವ್ರು ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಅಷ್ಟೇನೇನು. ಹ್ಞೂ ಸರ್, ಮಾಡ್ಕೊಂಡಿದ್ದೀವಿ ಸರ್. ನೋಡಿ ಸರ್, ಎಲ್ಲ ವ್ಯವಸ್ಥಿತವಾಗೆಲ್ಲ ಮಾಡ್ಕೊಂಡು ಸರ್. ನಾನು ರೆಡಿ ಇದ್ದೀನಿ ಸರ್. ಈಗ ಅಮ್ಮನವ್ರು ಕರ್ಕೊಂಡೋಗಿ ರೆಡಿ ಇದ್ದೀವಿ. ನಮಗೆ ಕಳ್ಸಲ್ಲ ಅಂತ ಅವರೇ ಹೇಳಿದ್ದಾರೆ, ಆದೇಶ ಮಾಡಿದ್ವಿ ಅಂತ ಹೇಳ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ಎಲ್ಲ ಕಡೆ ತೊಂದರೆ ಆಗುತ್ತೆ ಸರ್. ಸರ್, ನಾನು ಎಲ್ಲ ಕಡೆಗೂ ಸುಮ್ಮನೆ ಎಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮನೇಲಿ ಎಲ್ಲ ಥರದ್ದು ನಂಟನಷ್ಟಿಗೆಲ್ಲ ಹೇಳ್ಕೊಂಡಿದ್ದೀನಿ. ಅಮ್ಮನವ್ರನ್ನ ಮನೆಗೆ ಕರ್ಕೊಂಡೋಗಿ ಕಳಿಸ್ಬೇಕು ಅಷ್ಟೇ ಸರ್. ಅಷ್ಟೇ ತೊಂದರೆ ಆಗಿತ್ತು. ದೇವಸ್ಥಾನಕ್ಕೆ ಬಂದಿಲ್ಲ, ಹೋಗಿದೆ. ಇಲ್ಲೇ 8,000 ಅಂತ ಹೇಳಿದ್ರೆ 8,000 5,000 ಅಡ್ವಾನ್ಸು ಕೊಟ್ಟಿದ್ದೀವಿ. ಭಟ್ರಿಗೆ 50,000 30,000 ದುಡ್ಡು ಕೊಟ್ಟಿದ್ದೀವಿ.
ಮೆಟೀರಿಯಲ್ ತಗೊಂಡಾಗ ಹಾಕಿದ್ದೀವಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿ ಸರ್ ನಾವು. ಈಗ ದೇವ್ರು ಬಂದಿಲ್ಲ ಅಂದರೆ ತೊಂದರೆ ಆಗುತ್ತೆ. ಹ್ಞೂ, ತೊಂದರೆ ಆಗುತ್ತೆ ಸರ್, ತೊಂದರೆ ಆಗುತ್ತೆ. ಡೇಟ್ ಇಲ್ಲ ಅಂತಾರೆ ಇವರು ಯಾವ್ದಕ್ಕೂ. ಅಲ್ಲ, ಮುಂಚೆನೇ ಗೊತ್ತಿರಲಿಲ್ವಾ ಅಂತ? ಸೊ ಗೊತ್ತಿಲ್ಲ ಸರ್ ನಮಗೆ. ಇನ್ನು ಈ ಬಗ್ಗೆ ಪಾರು ಬತ್ತೆದಾರ ಮಾತನಾಡಿ, ನಾವು ದೇವರನ್ನ ಕೆರೆ ಕರ್ಕೊಂಡು ಹೋಗಿ ಗಂಗಾ ಸ್ನಾನ ಮಾಡಿಸ್ಬೇಕು, ಅದಕ್ಕಾಗಿ ಕಳಿಸ್ಲಿಲ್ಲ ಅಂತ ಹೇಳಿದ್ದೇವೆ ಅಂತ ಹೇಳಿದ್ರು. ಇನ್ನು ಬುಕಿಂಗ್ ಮಾಡೋ ಮೊದಲೇ ಇದನ್ನ ಹೇಳಬೇಕಲ್ವಾ ಅಂದ್ರೆ ಇದು ಸಡನ್ ಆಗಿ ನಿರ್ಣಯ ಆದ ವಿಷಯ ಅಂತ ಕತೆ ಕಟ್ಟಿದ್ರು. ಸರ್, ದೇವಸ್ಥಾನದ ಕಳ್ಳತನ ಆಗಿತ್ತು. ಆವಾಗ ಒಂದು ಅಮ್ಮನವ್ರಿಗೆ ಭಿನ್ನ ಆಗಿದೆ ಅಂತಕ್ಕಂಥ ಒಂದು ಅಭಿಪ್ರಾಯದ ಮೇರೆಗೆ ಅಮ್ಮನಿಗೆ ಶಕ್ತಿ ಬರಲಿ, ಒಂದು ಶಾಂತಿ ನೆಲೆಸಲಿ ಅನ್ನೋ ದೃಷ್ಟಿಯಿಂದ ದೇವ್ರ ಕೇರಿ ಕರ್ಕೊಂಡೋಗಿ ಒಂದು ಪುಣ್ಯ ಕಾರ್ಯಕ್ರಮವನ್ನು ಮಾಡ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಸಭೆ ಎಲ್ಲ ಆಯಿತು. ಇಲ್ಲಿ ಆ ಗ್ರಾಮ ಸಭೆಯಲ್ಲಿ ಏಕಾಏಕಿ ಈ ದಿನಾಂಕವನ್ನು ಗೊತ್ತುಪಡಿಸಲಾಗಿದೆ. ಆ ಗೊತ್ತುಪಡಿಸಿದ ಆದೇಶದ ಮೇರೆಗೆ ನಾವು ಅದು ದೇವ್ರ ಕೆರೆಗೆ ಹೋಗಿ ಬಂದು 9 ದಿನ ಪಟ್ಟ ಹಾಕಬೇಕು ಅಂತ ಹೇಳಿದರು. ಈ 9 ದಿನಗಳ ಮಧ್ಯದಲ್ಲಿ ಪರ್ಮಿಷನ್ ಆಲ್ರೆಡಿ ಕೊಟ್ಟಿದ್ವಿ, ಮೂರು ಕಡೆ ಕೊಟ್ಟಿದ್ವಿ. ಆ ಮೂರಕ್ಕೂ ನಾವು ಇಂಬರಹವನ್ನು ಮಾನ್ಯ ತಹಶೀಲ್ದಾರು ಮೇಡಮ್ನವರು ಆದೇಶ ಅವ್ರಿಗೆ ಮನವರಿಕೆ ಮಾಡಿ, ಸೊ ನೆಕ್ಸ್ಟು 9 ದಿನ ಕಳೆದು ಅಂದರೆ 6ನೇ ತಾರೀಕಿನಿಂದನ ಯಥಾವತ್ತು ಅವ್ರಿಗೆ ಅನುಕೂಲ ಮಾಡಿ ಅವ್ರಿಗೆ ಆ ಡೇಟ್ಗೆ ದೇವ್ರನ್ನ ಕಳಿಸ್ಕೊಡೋಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತೇಳಿ ಅವರು ಈ ಒಂದು ಸಂದರ್ಭದಲ್ಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಇಲ್ಲ, ಇಂಬರಹ ಮಂಜಣ್ಣವ್ರಿಗೆ ಒಬ್ಬರಿಗೆ ಅವ್ರದ್ದು ವಾಟ್ಸಪ್ ಇಲ್ಲ, ನಿನ್ನೆ ತಾನೇ ಆದೇಶ ಆಗಿತ್ತು, ಅವರಿಗೆ ಒಂದಕ್ಕೆ ಹಾಕಿಲ್ಲ, ಅವರಿಗೆ ಗಮನಕ್ಕೆ ತಂದಿದ್ದೀನಿ. ಸೊ ದಯಾನಂದ್ ಅವರಿಗೆ ವಾಟ್ಸಪ್ಗೆ ಹಾಕಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೀನಿ. ಅಲ್ಲ, ಈಗ ಅವರು ಈಗ ಸಡನ್ನಾಗಿ ನಾವೆಲ್ಲ ಹೊಂಚ್ಕೊಂಡು ನಾವೆಲ್ಲ ಪ್ರತಿಯೊಂದು ಅರೇಂಜ್ಮೆಂಟ್ ಮಾಡ್ಕೊಂಡು ರೆಡಿ ಇದ್ವಿ. ಈಗ ಸಡನ್ನಾಗಿ ದೇವ್ರು ಕಳಿಸಲ್ಲ ಅಂತಂದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಆಗ್ತಾ ಇದೀವಿ. ಅಲ್ಲ, ಅದು ಸರಿ ಸರ್, ಅದು ಸರಿ, ಅದು ನಾವು ಒಪ್ಪುತ್ತೀವಿ. ಯಾಕೆಂತಂದರೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ತಿಂಗಳಾನುಗಟ್ಟಲೆ ಬೇಕಾಗತ್ತೆ. ಈಗ ನಮ್ಮಲ್ಲಿ ಮುಂಚೆನೇ ಬಂದಿರ್ತಾರೆ, ತಿಂಗಳು ಮುಂಚೆನೇ ಬಂದಿದ್ದಾರೆ. ಇಲ್ಲೆಲ್ಲ ಅರ್ಚಕರ ಹತ್ರ ಎಲ್ಲ ಮಾತಾಡಿದ್ದಾರೆ, ಆ ದಿನಾಂಕವನ್ನು ಗೊತ್ತುಪಡಿಸ್ಕೊಂಡಿದ್ದಾರೆ. ಆ ತದನಂತರದಲ್ಲಿ ನಾವು ಪ್ರೋಸೆಸ್ ಮಾಡಿ ನಮ್ಮ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಅನುಮತಿಗೆ ಒಂದು ಶಿಫಾರಸು ಮಾಡಿರ್ತಾರೆ. ಅದ್ರ ಮುಖಾಂತರ ನಾವು ಅವ್ರಿಗೇನು ಅನುಮತಿ ಪತ್ರ ಕೊಡಬೇಕೋ ಅದನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಮುಂಚೆನೇ ಈಗ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆನೇ ಈ ಥರ ದೇವ್ರ ಕೆರೆಗೆ ತಗೊಂಡು ಹೋಗ್ಬೇಕು ದೇವ್ರನ್ನ ಅನ್ನೋದು ನಿಮಗೆ ಏನು ಉಳಿದಿರಲಿಲ್ವಾ? ಇಲ್ಲ ಪರ್ಮಿಷನ್ ಕೊಟ್ಟಾದ್ಮೇಲೆ ಯಾಕೆ ಈ ರೀತಿಯ ಸಡನ್ ನಿರ್ಧಾರ ಅಂತ? ಈಗ ಕಳತನ ಆಗಿ ತುಂಬಾ ದಿನ ಆಗಿದೆ ಎಲ್ಲ. ಹೌದಾ? ಅಲ್ಲ, ಆಗಿದೆ. ದಿನ ಟೈಮ್ ತಗೊಂಡು ಪರ್ಮಿಷನ್ ಕೊಟ್ಟಾದ್ಮೇಲೆ ಈ ರೀತಿ ಯಾಕೆ ಡಿಸಿಷನ್ ತಗೊಂಡಿದೆ? ಇಲ್ಲ, ಅದು ವೈಯಕ್ತಿಕವಾದಂಥ ವಿಚಾರ ಅಲ್ಲ. ಗ್ರಾಮದಲ್ಲಿ ಸುತ್ತಮುತ್ತ ಹಳ್ಳಿ ಜನ ಇವರೆಲ್ಲ ಸೇರಿಕೊಂಡು ಮೊನ್ನೆ ರಾತ್ರಿ ಇಲ್ಲೇನೆ ಗ್ರಾಮ ಸಭೆಯನ್ನು ಮೊನ್ನೆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೀತು. ಆ ಒಂದು ಸಮಯದಲ್ಲಿ ಈ ದಿನಾಂಕ ಅತ್ಯುತ್ತಮವಾಗಿದೆ ಅಂತೇಳಿ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ 25ನೇ ತಾರೀಕು ಹೋಗ್ಬೇಕಿತ್ತು. ಇಲ್ಲ, 25, 27 2 ದಿನಾಂಕ ರಾಜಯೋಗ ಇದೆ, ಇದು ಸೂಕ್ತ ಅಂತ ಹೇಳಿ ಆಗಮ ಪಂಡಿತರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಒಂದು ಬೇಡಿಕೆಯನ್ನು ತೊಂದರೆ ಆಗುತ್ತಲ್ಲ ಸರ್, ಈಗ ಅವ್ರಿಗೆ ಹೆಂಗೆ ಮಾಡ್ತೀವಿ? ಇಲ್ಲ, ತೊಂದರೆ ಆಗ್ತಾ ಇದೆ. ಅದಕ್ಕೆ ಅವರಲ್ಲಿ ನಾವು ಕ್ಷಮಾಪಣೆ ಕೋರ್ಬೋದು, ಪರ್ಯಾಯ ವ್ಯವಸ್ಥೆಗಳು ಮಾಡಬೇಕು. ನಮ್ಮ ಅಭಿಪ್ರಾಯದಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಮುಂದಕ್ಕೆ. ಸೊ ಇಲ್ಲೂ ಏನು ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ಇಲ್ಲೂ ನಡಿಬೇಕು, ಅವ್ರದ್ದು ನಡಿಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖಾ ಒಂದು ಅಭಿಪ್ರಾಯ ಇದೆ ಸರ್. ಇನ್ನು ದೇವಾಲಯದ ಒಳಾಂಗಣದಲ್ಲಿ ಇಷ್ಟೆಲ್ಲ ಗಲಾಟೆ ನಡೀತಾ ಇದ್ರೂ ಕೂಡ ಗೂಳೂರು ಉಪತಹಶೀಲ್ದಾರ್ ರಮೇಶ್ ಹಾಗೂ ಗ್ರಾಮ ಸಹಾಯಕ ಮೋಹನ್ ಮತ್ತು ಅಧಿಕಾರಿಗಳು ಏನು ಗೊತ್ತೇ ಇಲ್ಲ ಅನ್ನುವಂತೆ ರೂಮಿನಲ್ಲಿ ಆರಾಮಾಗಿ ನೋಡ್ತಾ ಇದ್ರು. ಒಟ್ಟಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ ದೇವರನ್ನ ಭಕ್ತರ ಮನೆಗೆ ಕಳಿಸುವುದಕ್ಕೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಭಕ್ತರು ಆರೋಪ ಮಾಡ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನ ಪರಿಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.